ಎಲ್ಲ ಧ್ಯಾನ ಮಿತ್ರರಿಗೆ, ಆತ್ಮ ಮಿತ್ರರಿಗೆ, ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 104 ದಿನ 104th ಸೆಷನ್ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್ PSSM ಎಲ್ಲರಿಗೆ ನಮಸ್ಕಾರ. ಇವತ್ತು ಮನಸ್ಸು ಬಗ್ಗೆ ಕೆಲವೊಂದು ವಿಚಾರಗಳು ನಾವು ತಿಳಿಸ್ಕೊಳ್ಳೋಣ. ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ, ನೀವು ಏನು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇವತ್ತಕ್ಕೋಸ್ಕರ ಜೀವಿಸಬೇಕು. ನಾಳೆ ಹೊತ್ತು ಕೆಲವೊಂದು ವರ್ಷ ಇಲ್ಲ, ಬರೀ 24 ಗಂಟೆಗೋಸ್ಕರ ಜೀವಿಸಿ. ಮತ್ತೆ ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡೋ. ಗೋಲ್ಸ್ ಇರಬೇಕು, ಡ್ರೀಮ್ಸ್ ಇರಬೇಕು, ಆದರೆ ನಮ್ಮ ಪರಿಪೂರ್ಣ ಫೋಕಸ್ಸು. ಎಕ್ಸಾಂಪಲ್ ಹೇಳ್ತೀನಿ. ಜನವರಿ 7 ಮೈಸೂರು ನಾದಯಜ್ಞ 2 ನನಗೆ ಗುರಿ ಇದೆ. ಆದರೆ ಇವತ್ತು 24 ಗಂಟೆಗಳು ಅದಕ್ಕೋಸ್ಕರ ಏನು ಮಾಡಬೇಕು ಅದನ್ನು ನಾನು ಬರಿತೀನಿ. ಟಾಸ್ಕ್ಸ್ ಯಾವಾಗ ಅದು ನಾನು ಬರಿತೀನೋ ಅದು ಮನಸ್ಸು ಒಳಗೆ ಇರಲ್ಲ, ಒಂದು ಪೇಪರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ ಮನಸ್ಸು ಫ್ರೀ ಆಗುತ್ತದೆ. ಇಲ್ಲಾಂದರೆ ಅದು ಒಳಗೇನೆ ಸುತ್ತಾಡ್ಕೊಂಡು ಇರುತ್ತದೆ. ಅದು ನನಗೆ ಇಷ್ಟ ಆಗಲ್ಲ. ಯಾವತ್ತು ನಾನು ಏನು ಮಾಡಬೇಕು ಅದನ್ನು ಒಂದು ಪೇಪರು ಬುಕ್ಕಲ್ಲಿ ಇಟ್ಬಿಡ್ತೀನೋ ನನಗೆ ಮೈಂಡ್ ಕ್ಲಾರಿಟಿ ಬಂದುಬಿಡುತ್ತೆ. ಆದಮೇಲೆ ಪ್ರಾಕ್ಟಿಕಲ್ ಆಗಿರಬೇಕು. ಒಂದು ದಿವಸದಲ್ಲಿ 20-30 ಟಾಸ್ಕ್ಸು ಬರೆದುಬಿಟ್ಟು ಇದು ಆಗಿಲ್ಲ ಅದು ಆಗಿಲ್ಲ ಅಂತ ಇರಬಾರ್ದು. ಏನೇನಿದೆಯೋ ಮನಸ್ಸೊಳಗೆ ಅದೆಲ್ಲ ಬರೆದುಬಿಟ್ಟು ಪ್ರಯಾರಿಟೈಸ್ ಮಾಡಿ. ಯಾವುದು ನೆಕ್ಸ್ಟ್ 1 hour ನಾನು ಏನು ಮಾಡಬೇಕು ಅಷ್ಟೇ, ಅದಾದಮೇಲೆ ನೆಕ್ಸ್ಟ್ಗೆ ಹೋಗೋಣ. ಯಾವುದು ಹೈ ಪ್ರಯಾರಿಟಿ ಅದು ಮಾಡಬೇಕು. ಆದಮೇಲೆ ಅದನ್ನು ಟಿಕ್ ಹೊಡೆದುಬಿಟ್ಟು, ಇಲ್ಲಾಂದರೆ ಅದು ಡ್ಯಾಶ್ ಹಾಕ್ಬೇಕು. ಯಾವತ್ತು ಒಂದು ಚಿಕ್ಕ ಕೆಲಸ ಕಂಪ್ಲೀಟ್ ಆಗುತ್ತೋ ಅವತ್ತು ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಶಬಾಷ್, ಚೆನ್ನಾಗಿ ಮಾಡ್ತೀವಿ. ನೆಕ್ಸ್ಟ್ ಟೈಮು ಏನಾದರೂ ಮಿಸ್ಟೇಕ್ಸ್ ಇಂಪ್ರೂವ್ಮೆಂಟ್ ಇದೆ ಅಂದರೆ ನೆಕ್ಸ್ಟ್ ಟೈಮ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಆನಂದಗಳನ್ನು ನಾವು ಮಿಸ್ ಮಾಡಬಾರ್ದು. ಏನು ಇಷ್ಟು ಚಿಕ್ಕ ಕೆಲಸಕ್ಕೇನೋ ಇಷ್ಟು ಸಂತೋಷ ಅಂತ ಎಷ್ಟೋ ಜನ ನಾನು ಕೇಳ್ತಾರೆ. ಕೆಲಸನೇ ಚಿಕ್ಕ ದೊಡ್ಡದು ಏನಿಲ್ಲ. ಎಲ್ಲ ಆದಮೇಲೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ, ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಅಪ್ರಿಷಿಯೇಟ್ ಮಾಡೋಣ ಅಂದರೆ ಆ ದಿನ ಯಾವತ್ತೂ ಬರಲ್ಲ. ಸೆಲೆಬ್ರೇಷನ್ ಅನ್ನೋದು, ನಾನು ಈ ಶರೀರ ಅಲ್ಲ ಆತ್ಮ ಅಂತ ನಿಮಗೆ ಗೊತ್ತಾಗಿದ್ದರೆ ಲೈಫ್ ಇಸ್ ಸೆಲೆಬ್ರೇಷನ್. ನಾನು ಬರೀ ಶರೀರ ಅಂದ್ಕೊಂಡಿದ್ರೆ ಲೈಫಲ್ಲಿ ಸೆಲೆಬ್ರೇಷನ್ಸ್ ತುಂಬ ಕಮ್ಮಿ ಇರುತ್ತೆ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ಬೇರೆಯೊಬ್ಬರನ್ನು ಅಪ್ರಿಷಿಯೇಟ್ ಮಾಡಿ. ಒಂದು ಚಿಕ್ಕ ಕೆಲಸ ಆದಮೇಲೆ ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಯಾವಾಗ ಈ ಥರ ಒಂದು ಲೈಫ್ ನೀವು ಜೀವಿಸ್ತಿರೋ ಸಂಪೂರ್ಣ ಸಂತೋಷ, ಮನಸ್ಸು ಎಷ್ಟೋ ಲೈಟ್ ಆಗಿರುತ್ತದೆ. ಆವಾಗ ದ ಇನ್ಫ್ಲೋ ಆಫ್ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಆಗುತ್ತದೆ, ದ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ನಿನ್ನೆ ಒಬ್ಬರು ಸೆಂಟರ್ಗೆ ಬಂದು ಕೇಳಿದ್ರು, ಸರ್ ನಾನು ಏನೇ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇಲ್ಲ ಸರ್, ಇನ್ನೂ ಮಾಡಬೇಕು ಅನಿಸ್ತಾನೆ ಇದೆ, ಏನು ಮಾಡಬೇಕು ಅಂದರೆ ಸ್ಥಿತಿ ಅಂತ ನಾನು ಹೇಳಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೆ? ಮನಸ್ಸಿಗೆ ಯಾವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ. ಬಂದ್ರೂ ಟೆಂಪ್ರರಿ, ನೆಕ್ಸ್ಟ್ ಏನು ಅಂತ ಕೇಳುತ್ತೆ. ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಒಂದು ಕಾಫಿ ಕುಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತದೆ. ಒಂದು 3 ಗಂಟೆ 4 ಗಂಟೆ ಆದಮೇಲೆ ಏನಾಗುತ್ತದೆ? ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. 1 hour 2 hours 3 hours ಮೆಡಿಟೇಷನ್ ಆದಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತದೆ. ಆದಮೇಲೆ ಸ್ವಲ್ಪ ಹೊತ್ತ ಮೇಲೆ ಮತ್ತೆ ಬೇಕು. ತುಮಕೂರು ಯಜ್ಞ ಆದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಬಂತು, ಇಮ್ಮಿಡಿಯೇಟಾಗಿ ನೆಕ್ಸ್ಟು ಮೈಸೂರು ಯಜ್ಞ ಬಂತು, ನೆಕ್ಸ್ಟು ಬೆಂಗಳೂರು ಯಜ್ಞ ಬರುತ್ತೆ. ಆ ಥರ ಒಂದು ಮೇಲೆ ಒಂದು ನೆಕ್ಸ್ಟ್ ಬರ್ತಾನೆ ಇರುತ್ತದೆ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅದು ಬರೀ ಟೆಂಪರರಿ, ಅದಕ್ಕೆ ಅದು ಪರ್ಮನೆಂಟ್ ಅಲ್ಲ. ಸೆಲೆಬ್ರೇಷನ್, ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡಿದ್ದೀನಿ, ಗುಡ್, ನೆಕ್ಸ್ಟ್ ಟೈಮ್ ಇಂಪ್ರೂವ್ಮೆಂಟ್ ಮಾಡೋಣ. ಈಗ ಒಂದು ಚಿಕ್ಕ ಫ್ಲೈಯರ್ ಹಾಕಿ ಎಲ್ಲರಿಗೂ ಕಳಿಸಿದ್ದೀವಿ ನಾವು. ಅದರಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ಸ್ ಇದೆ, ಇನ್ನು ಕನ್ನಡದಲ್ಲಿ ಮಾಡಬೇಕು. ವೆನ್ಯೂ ಫಿಕ್ಸ್ ಆಗಿ ಅದನ್ನು ಇದೆಲ್ಲ ಮಾಡೋಣ. ಇವತ್ತಕ್ಕೆ ಒಂದು ಸ್ಟೇಜ್ ಬಂದಿದ್ರೆ ಅದನ್ನು ಕಳಿಸ್ಬಿಡಿ. ಎಷ್ಟು ಚೆನ್ನಾಗಿ ಬಂತು. ಇಂಪ್ರೂವ್ಮೆಂಟು ನೆಕ್ಸ್ಟು ಮಾಡ್ತಾನೆ ಇರಬೇಕು. ನನ್ನ ಗುರುಗಳ ಹತ್ರ ನಾನೊಂದು ಇಂಪಾರ್ಟೆಂಟ್ ವಿಷಯ ಕಲ್ತಿದ್ದೀನಿ. ಏನು ಅಂದರೆ, ಈಗ ಒಂದು ಬುಕ್ಸ್ ನಾವು ಪ್ರಿಂಟ್ ಮಾಡ್ತಾ ಇರ್ತೀವಿ ಅಲ್ವ,
ಒಂದು ಲೆವೆಲ್ ಕರೆಕ್ಷನ್ ಆಗಿ ಒಂದು ಸ್ಟೇಜಿಗೆ ಬಂದಿದ್ದರೆ ಇದನ್ನು 5 ಸತಿ ಕರೆಕ್ಟ್ ಮಾಡಿ ಇನ್ನೂ ಪರ್ಫೆಕ್ಟ್ ಮಾಡಬೇಕು ಅನ್ನೋದು ಇರುತ್ತದೆ. ಆದರೆ ಅವ್ರೇನು ಹೇಳ್ತಾರೋ ವರ್ಷನ್ 1 ಅಂತ ಹಾಕ್ಬಿಟ್ಟು ಎಷ್ಟಾಗಿದೆ ಅಷ್ಟನ್ನೇ ರಿಲೀಸ್ ಮಾಡಿ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಅಂದರೆ ಅದು ಹೋಗಬೇಕು, ಇಲ್ಲ ಅಂದರೆ ಇಲ್ಲೇ ಕೂತ್ಕೊಳ್ಳೋದಿರುತ್ತೆ. ಇಲ್ಲೇ ಕೂತ್ಕೊಂಡೇ ಇರಬಾರ್ದು, ಇದು ಕ್ಲಿಯರ್ ಆಗಿರಬೇಕು, ಖಾಲಿಯಾಗಿರಬೇಕು. ಒಂದು ಕೆಲಸ ಸ್ಟಾರ್ಟ್ ಮಾಡಿ ಡೆಡ್ಲೈನ್ ಹಾಕಿ ಎಷ್ಟಾಗುತ್ತೋ ಅಷ್ಟು ರಿಲೀಸ್ ಮಾಡಿಬಿಡಿ, ಕೊಟ್ಬಿಡಿ, ಮತ್ತೆ ನೆಕ್ಸ್ಟ್ ವರ್ಷನ್ಗೆ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ವರ್ಕ್ ಎಕ್ಸ್ಪ್ಯಾಂಡ್ಸ್ ವಿತ್ ಟೈಮ್. ಎಷ್ಟಾಗುತ್ತೋ ಅಷ್ಟು ಮಾಡಿ ನೆಕ್ಸ್ಟ್ ವರ್ಷನ್ಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ. ಈಗ ನಾನು ಸಂತೂರ್ ಕಲಿತಾ ಇದ್ದೀನಿ, ಎಷ್ಟೋ ಜನಕ್ಕೆ ಗೊತ್ತು. 2 ವರ್ಷಕ್ಕೆ ಮುಂಚೆ ಮ್ಯೂಸಿಕ್ ಫೆಸ್ಟ್ 1 ಅವಾಗಿತ್ತು. ಆವಾಗ ಜಸ್ಟು ಆ ಇನ್ಸ್ಟ್ರೂಮೆಂಟು ನುಡಿಸೋದು ಬೇಸಿಕ್ಸ್ ನನಗೆ ಗೊತ್ತು. ನಮ್ಮ ಗುರುಗಳ ಹತ್ರ, ಶ್ರೀಧರ್ ಸರ್ ಹೆಗ್ಡೆ ಹತ್ರ ಕೇಳಿ ಒಂದು ಚಿಕ್ಕ ಹಾಡು ಕಲ್ತಿದ್ದೀನಿ. ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ. ಎಲ್ಲರಿಗೂ ತುಂಬ ಖುಷಿ ಆಯಿತು, ಇಷ್ಟ ಆಯಿತು. ಆದರೆ ಒಂದು 2-3 ವರ್ಷ 5 ವರ್ಷ ನಾವು ಸಾಧನೆ ಮಾಡಿ ಎಕ್ಸ್ಪರ್ಟ್ ಆಗಿ ಆವಾಗ ಸ್ಟೇಜಲ್ಲಿ ಬರ್ತೀನಿ ಅಂತ ನಾನು ಅಂದ್ಕೊಂಡಿದ್ರೆ ಅದು ಆಗುತ್ತೆ. ಇವತ್ತು ನನಗೆ ಎಷ್ಟು ಗೊತ್ತೋ ಅಷ್ಟು ನುಡಿಸಿದ್ದೀನಿ. ಲಾಸ್ಟ್ ಇಯರ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಈ ವರ್ಷ ತುಂಬ ಇಂಪ್ರೂವ್ಮೆಂಟ್ ಇದೆ. ನೆಕ್ಸ್ಟ್ ವರ್ಷ ವಿತ್ ತಬಲ ನುಡಿಸ್ತೀನಿ. ಎಷ್ಟಾಗುತ್ತೋ ಅಷ್ಟನ್ನು ಪರ್ಫಾರ್ಮ್ ಮಾಡಿ, ಎಷ್ಟಾಗುತ್ತೋ ಅಷ್ಟನ್ನು ಕೊಡಿ. ಶ್ವಾಸದ ಮೇಲೆ ಧ್ಯಾಸ, ಅದೇ ಧ್ಯಾನ ಅಂತ ಗೊತ್ತಾ, ಅದನ್ನೇ ಹೇಳಿ. ABC ಗೊತ್ತಾ, ABC ಹೇಳಿ. ಮತ್ತೆ ನೀವು ಹೋಗಿ DEF ಕಲ್ತ್ಕೊಳ್ಳಿ. ನೆಕ್ಸ್ಟ್ ಟೈಮು ಆ 6 ನೀವು ಕಲಿಸಿ, ಹೇಳಿ, ಎಲ್ಲರಿಗೂ ಹೇಳ್ಕೊಡಿ. ಎಷ್ಟು ಗೊತ್ತೋ ಅಷ್ಟು ಹೇಳ್ತಾ ಬರಬೇಕು, ಆವಾಗ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತದೆ. ನಾವು ಎಕ್ಸ್ಪರ್ಟ್ ಆದಮೇಲೇ ಹೇಳಬೇಕು, ಇಷ್ಟು ವರ್ಷ ತಗೊಂಡು ಇದು ಮಾಡಬೇಕು, ಅದು ಆಗುತ್ತೆ ಅಂದರೆ ಅದು ಆಗುತ್ತದೆ. ಬಟ್ ಇದು ಫಾಸ್ಟ್. ಒಂದು ಚಿಕ್ಕ ವಿಡಿಯೋ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಒಂದು 2 ಪಾತ್ಸ್ ಇದೆ. ಒಂದು ಸ್ಟ್ರೈಟ್ ಆಗಿದೆ, ಒಂದು ಕೆಳಗೆ ಮೇಲೆ ಇದೆ. 2 ಬಾಲ್ಸ್ ತಗೊಂಡು ಅವರು ಪುಷ್ ಮಾಡಿದ್ರು. ಸ್ಟ್ರೈಟ್ ಪಾತಲ್ಲಿ ಬಾಲು ಸ್ಲೋ ಆಗಿ ಬರ್ತಾ ಇದೆ, ಬಟ್ ಕೆಳಗೆ ಮೇಲೆ ಇರೋ ಬಾಲು ಫಾಸ್ಟಾಗಿ ಬರ್ತಾ ಇದೆ. ಅಂದರೆ ನಮ್ಗೆ ಏನು ಗೊತ್ತೋ ಅದು ಹೇಳಿಬಿಟ್ಟು, ಏನು ಗೊತ್ತೋ ಅದು ಹೇಳಿ, ಏನು ಬರುತ್ತೋ ಅದು ಕೊಡ್ತಾ ಹೋಗಿದ್ರೆ ನಮ್ಮ ಪ್ರೋಗ್ರೆಸ್ ಫಾಸ್ಟ್ ಆಗುತ್ತೆ, ಅದು ಏನೇ ಆಗಲಿ. ಆ್ಯಂಡ್ ಒಂದೊಂದಕ್ಕೆ ಚಿಕ್ಕ ಮೈಲ್ ಸ್ಟೋನ್ಗೆ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಆವಾಗ ನೋಡಿ ನಿಮ್ಮ ಲೈಫ್ ಹೆಂಗಿರುತ್ತೆ. ದಿಸ್ ಇಸ್ ದ ಸಕ್ಸಸ್ ಫಾರ್ಮುಲಾ. 10 ವರ್ಷ 20 ವರ್ಷ ನಾವು ಕಷ್ಟಪಡಬೇಕು, ಒಂದು ಸಕ್ಸಸ್ ಬರಬೇಕು, ಆವಾಗ ಸೆಲೆಬ್ರೇಟ್ ಮಾಡ್ಕೊಂಡಿದ್ರಿ ಅಂದರೆ ಆಗುತ್ತದೆ. ಬಟ್ ಮಧ್ಯದಲ್ಲಿ ಲೈಫ್ ಅಂತ ಒಂದಿದೆ, ಅದು ನೀವು ಮಿಸ್ ಮಾಡಿ. ಚಿಕ್ಕದಾಗಿ ಸ್ಮಾಲ್, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.